ಗುಡಾಣ ವಸ್ತುಗಳು, ಮಜ್ಜಿಗೆ, ಮೊಸರು, ಹಾಲು, ಇವೆಲ್ಲ ತಿಂಪಟ್ಟಿದ್ದಂಥ ವಸ್ತುಗಳು. ಮತ್ತು ಅದಕ್ಕೆ ಇಂಥ ಕಾಲದಿಂದ ಈ ಪರಂಪರೆಯಿಂದ ಪ್ರಕೃತಿಯಲ್ಲಿ ಮೊದಲಿನ ರೈತ ಇದನ್ನ ಒಂದು ಸೊತ್ತು ಇಲ್ಲ ಅಂತಂದ್ರೆ ಒಂದನ್ನ ಉತ್ಪತ್ತಿ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ. ಆ ಥರ ಆಗಿದ್ದು ಅದರಿಂದ ಇಷ್ಟೆಲ್ಲ ರೈತನಿಗೆ ಇಷ್ಟೆಲ್ಲ ಆಯುಧಾನ, ಭೂಮಿಗೆ ಅಂತ ಆಯುಧಾನಗಳು ಬಳಸ್ತಾ ಇದ್ರಿ ಸರ್. ಇವೆಲ್ಲ ಬಳಸ್ತಾ ಇದ್ವಿ ಸರ್. ಯಾರು ಬಳಸ್ತಾರೆ ಇಲ್ಲಿ ಸದ್ಯಕ್ಕೆ ಇವೆಲ್ಲ ಮರಿ ಆಗ್ತಿದೆ. ಇವೆಲ್ಲ ಮರಿ ಆಗ್ಬಿಟ್ಟು ಇದೆಲ್ಲ ಮಿಕ್ಸಿ ಅಂತ ಅದೇ ಅಂತ ಅದು ಇದು ಬಳಸ್ತಿದ್ರೆ ಈ ಸಿಲಿಂಡರ್ ಬಂದ್ಬಿಟ್ಟದೆ. 15 ನಿಮಿಷದಲ್ಲಿ ಅಡುಗೆ ಹಿಂದೆ ಒಲೆ ಹೊತ್ಕೊಂಡು ಉಡ್ಸ್ಕೊಂಡು ಮನೆಗೆ ದೀಪ, ಯಾವುದೋ ಒಂದು ಹಳ್ಳಿಗೆ ಎಣ್ಣೆ ಸರಿಯಾದ ದೀಪ ಇರಲಿಲ್ಲ ವಸ್ತುಗಳು ಯಾವುದೂ. ಈಗೇನು ಕರೆಂಟು ಎಲ್ಲ ಮನೆಗೆಲ್ಲ ಕರೆಂಟ್ ಅಳ್ತಿದ್ರು, ಎಲ್ಲ ತಂದಿರ್ತದೆ ಎಲ್ಲ ಈಗ ಎಲ್ಲ. ಆದರೆ ರೈತರು ಈಗ ಬಂದು ಸುಖ ಸಂತೋಷ ಅಭಿವೃದ್ಧಿ ಆದಂಥ ಇದು ಅಂತ ನನ್ನ ಅಭಿಪ್ರಾಯ. ನಾವು ಈಗ ನಮ್ಮ ಸದ್ಯಕ್ಕೆ ಮುಸ್ಲಿಂ ಜೋಳ ನಮ್ಮ ಕಡೆಯಲ್ಲಿ ನಮ್ಮ ಕೊಳ್ಳ ಅನೂರು ಏರಿಯಾ, ನಮ್ಮದು ಕೊಯಂಬತ್ತೂರು ರೋಡು ಆ ಕಡೆಯಲ್ಲಿ ತೆಂಗು ಹಾಕಿದ್ದೀವಿ ನಮ್ಮ ಸ್ವಂತವಾಗಿ. ಜೋಳ, ಬೀನ್ಸ್, ಬೀನ್ಸು, ಬೆಳ್ಳುಳ್ಳಿ, ಮಸ್ಗೋಸು, ಎಲ್ಲ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಇನ್ನು ಕ್ಯಾರೆಟು, ನವಲಕೋಸು ಇವೆಲ್ಲ ಬೆಳಕಿದ್ದೀವಿ. ತರಕಾರಿನೂ ಬೆಳಕಿದ್ದೀವಿ. ನಮ್ಗೀಗ ಜೋಳ ರೈತರಿಗೆ ಜೋಳ ಬೆಳೆದ್ಬಿಟ್ಟದೆ ಸಹ ದಿನ ಜೋಳಕ್ಕೆ ಬೆಲೆ ಇಲ್ದಿದ್ದಾಗೆ ಆಗೋಗ್ತದೆ ಸರ್. ಬೆಲೆ ಇಲ್ಲದೆ ರೈತರಿಗೆ ಭಾರಿ ತೊಂದರೆ ಆಗ್ತದೆ ಸರ್. ನೀವು 2,500 ರೂಪಾಯಿ ಓದ್ತೀವಿ ಸತಿ ತಗೋತಿದ್ದ ಅಕ್ಕಿ ಸತಿ ನಾವು ಇಸ್ಕೊಂಡು 1,700 ರೂಪಾಯಿ ಬಂದು ಇದು ತಾನೇ ನನ್ನ ಜನಗಳಿಗೆ ರೈತರಿಗೆ ಭಾರಿ ವರ್ತ ಆಗಿತ್ತು. ಧನ್ಯವಾದ. ಬೆಲೆ ನಮ್ಗೆ ಸರಿಯಾದ ಬೆಲೆ ಸಿಗ್ತದೆ ಸರ್. ನಮಗೇನಪ್ಪ ಅಂದ್ರೆ ಸಿದ್ದರಾಮಯ್ಯ ರೈತರಿಗೆ ನಮಗೆ ಯಾವ ಸರ್ಕಾರ ಮನುಷ್ಯನಿಗೆ ಅವ್ರ ಮನೆಯಲ್ಲಿ ಒಂದು ಕುಟುಂಬ ಇದ್ದಾಗ ಅವರು ಯಾವ ಸರ್ಕಾರವೂ ನಮ್ಗೆ ಗೊತ್ತಿಲ್ಲ, ಸರ್ಕಾರದ ಬಗ್ಗೆ ಗೊತ್ತಿಲ್ಲ ನಮಗೆ. ಯಾರು ಬಂದ್ರು ಯಾರೇ ಆಗಲಿ ನಮಗೆ ನಮ್ಗೆ ರೈತನಿಗೆ ಒಳ್ಳೆ ಬೆಲೆ ಸಿಗ್ಬೇಕು ಅಷ್ಟೇ. ನಮ್ಗೆ ಅವರು ಇವರು ನಮ್ಗೆ ಹಿಂಗರ್ಸೋದು ಬೇಕಾಗಲ್ಲ. ಅದು ನಮ್ಮ ಸಿದ್ದರಾಮಯ್ಯ ಆಗಲಿ, ಮೋದಿ ಆಗಲಿ, ಇನ್ನೊಬ್ರಿ ಆಗಲಿ ಯಾವ್ರ ಬಗ್ಗೆ ರಾಜಕೀಯವ್ರ ಬಗ್ಗೆ ನಮ್ಗೆ ಬಳಸಕ್ಕೆ ಹೋಗ್ಬಾರ್ದು. ನೀವು ಯಾರಾದ್ರೂ ನಮ್ಗೆ ಮುಂದಿರ್ತಿ ನಮ್ಗೆ ರೈತನಿಗೆ ಸೌಲಭ್ಯ ಮಾಡ್ಕೊಡ್ಬೇಕು. ನಮ್ಗೆ ಇಷ್ಟು ನಮ್ಗೆ ಬೇಡ್ಕೊಳ್ಳೋದು. ನಾವು ಹಿಂಗ ಮನೇಲಿ 3 ಜನ ಒಬ್ಬ 3 ಆಳು ಒಂದೇ ತರ ಇರೋದಿಲ್ಲ ಸರ್. ಒಬ್ಬೊಬ್ರು ಒಂದೊಂದ್ ತರ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರು ಅದು ನೆಲತೆ ಇರ್ತದೆ ಸರ್. ಅವ್ರವ್ರ ಕೆಲಸ ಮಾಡ್ತಿರ್ಲಿ ಬಿಡಿ ಸರ್. ಅವ್ರಿಗೆ ಜನಗಳಿಗೆ ಸಹಕಾರ ಆಗ್ಬೇಕು ಸರ್. ಮೊದಲು ನನ್ನದ ಒಂದು ಇದು ನೆನಪು ಅಂತಂದ್ರೆ ಮಣ್ಣು ನೀರು ಮೊದಲು ಸಂರಕ್ಷಣೆ. ಮಣ್ಣು ನೀರು ಸಂರಕ್ಷಣೆ ಅಂತಂದ್ರೆ ಓಡುವ ನೀರನ್ನು ನಡೆಯುವಂತೆ ಮಾಡೋಕೆ ನಾನು ಈಗ ತೆಂಗು ನೆಟ್ಟಿದ್ದೀನಿ. ಇಷ್ಟುದ್ದ ಕಾಲುವೆಯನ್ನು ಹೊಡೆದು 15-20 ಕಾಲುವೆ ಹೊಡೆದು ತೆಂಗನ್ನು ನೆಟ್ಟಿದ್ದೀನಿ. ಸಾವಯವ ಗೊಬ್ಬರನೆಲ್ಲ ತುಂಬಿ ಈಗ ಕುಂದಿನಿ ಕೂತಾವೆ ಸ್ವಂತವಾಗಿ. ನೀರಿನ್ನೂ ಯಾರು ಮಾಡಿಲ್ಲ ಆ ಕೆಲಸನ. ಆ ಥರ ಮಾಡಿದ್ದೀನಿ ಸರ್. ನಮ್ಗೆ ಅದಕ್ಕೆ ಮಣ್ಣು ನೀರು ನಡೆಯಂತಂದ್ರೆ ತೇವಾಂಶ ಉತ್ಪತ್ತಿ ಆಯ್ತದೆ, ಜಲ ಉತ್ಪತ್ತಿ ಆಯ್ತದೆ. ಕೆರೆ ಕಟ್ಟೆಗಳಿಗೆ ನೀರು ಸೌಲಭ್ಯ. ನಮ್ದು ಬೆಟ್ಟಗಾಡು ಏನೇ ಇದ್ರು ಕೆಳಕ್ ನಕಲಿಗೆ ಕೆರೆಗೆ ನೀರು ಸರ್ಕಣಿ ಆಯ್ತದೆ, ಬೋರ್ವೆಲ್ಗೆ ಸರ್ಕಣಿ ಆಯ್ತದೆ. ಇಂಥದೆಲ್ಲ ಕೆಲಸ ನಮ್ಗೆ ನಾವು ಮಾಡ್ತಾ ಇದ್ದೀನಿ ಸರ್. ನಮ್ಮ ಹೆಸರು ಪುಟ್ಟರಾಜು ಅಂತ ಸರ್. ಎಸ್ ಪುಟ್ಟರಾಜು. Yes.